ವೀಕ್ಷಕರೇ, ಶುಭೋದಯ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಜ್ಯೋತಿಷ್ಯ ಶಾಸ್ತ್ರ, ಅಸ್ಟ್ರಾಲಜಿ ಹಾಗೆ ಸಂಖ್ಯಾಶಾಸ್ತ್ರದ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಮಾಸ್ಟರ್ ಪಂಡಿತ್ ದಿನೇಶ್ ಗುರೂಜಿ ಅವರಿದ್ದಾರೆ. ಅವರು ಕೂಡ ಜಾಯ್ನ್ ಆಗ್ತಾ ಹೋಗ್ತಾರೆ. ಆದರೆ ಅದಕ್ಕೂ ಮುನ್ನ ನಿಮ್ಮ ಕೆಲಸ ಏನು ಅಂದರೆ, ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬೇಕು, ಮಾತನಾಡಬೇಕು. ನೋಡಿ, ಮದುವೆಯ ವಿಷಯ ಆಗಿರ್ಬೋದು, ಅಥವಾ ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ಶಿಕ್ಷಣ ಆಗಿರಬಹುದು, ಮದುವೆ ಆಗಿರ್ಬೋದು, ಯಾವುದೇ ಸಮಸ್ಯೆಗಳಿರ್ಬೋದು, ಎಂತಹದ್ದೇ ವಿಚಾರಗಳಿರ್ಬೋದು, ಆ ಎಲ್ಲ ವಿಚಾರಗಳಿಗೂ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳಿತ್ತು ಅಂತಂದರೆ ನೀವು ನಕ್ಷತ್ರ ನಾಡಿ ಕಾರ್ಯಕ್ರಮನ ಪ್ರತಿದಿನ ಬೆಳಿಗ್ಗೆ 8:30ಕ್ಕೆ ನಿಮ್ಮ ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ ನೋಡಬೇಕು, ಹಾಗೆ ಕರೆ ಮಾಡಬೇಕು. ಜ್ಯೋತಿಷ್ಯ ಶಾಸ್ತ್ರ ಕಲಿಯುವಂತಹ ಆಸಕ್ತಿ ನಿಮ್ಮಲ್ಲಿದ್ದರೆ ಬೇಗ ಬೇಗ ರಿಜಿಸ್ಟರ್ ಆಗಿ. 113ನೇ ಬ್ಯಾಚ್ ಜೂನ್ 8ನೇ ತಾರೀಕಿನಿಂದ ಆರಂಭವಾಗ್ತಾ ಇದೆ. ಈ ಬ್ಯಾಚ್ಗೆ ನೀವು ಕೂಡ ಜಾಯ್ನ್ ಆಗಬಹುದು, ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನು ಕೂಡ ಕಲಿಬಹುದಾಗಿದೆ. ಆದರೆ ಅದಕ್ಕೂ ಮುನ್ನ ಒಂದು ಸುವರ್ಣಾವಕಾಶ ಅಂತಲೇ ಹೇಳ್ಬೋದು. ಇದೇ ಮೇ 23ನೇ ತಾರೀಕು ಶನಿವಾರ ಸಂಜೆ 7:30ಕ್ಕೆ ನಿಮಗೆಲ್ಲರಿಗೂ ಕೂಡ ಒಂದು ಉಚಿತ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸ್ ಕೂಡ ಆರಂಭವಾಗ್ತಾ ಇದೆ. ಈ ಒಂದು ಉಚಿತ ಜ್ಯೋತಿಷ್ಯ ಕ್ಲಾಸ್ ಕೂಡ ನೀವು ಜಾಯಿನ್ ಆಗಬಹುದಾಗಿದೆ. ಜ್ಯೋತಿಷ್ಯದ ಬಗ್ಗೆ ಮಾಹಿತಿಯನ್ನು ಕೂಡ ಪಡೆದುಕೊಳ್ಬಹುದಾಗಿದೆ. ಹಾಗಾದರೆ 113ನೇ ಬ್ಯಾಚ್ ಯಾವಾಗಿಂದ ಆರಂಭವಾಗುತ್ತೆ, ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಇದೆ, ಅದಕ್ಕೆ ಅಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪೆಷಲ್ ವಿಡಿಯೋ ಇದೆ, ನೋಡ್ಕೊಂಡು ಬಂದ್ಬಿಡೋಣ. ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿ 113ನೇ ಬ್ಯಾಚ್. ಪಂಡಿತ್ ದಿನೇಶ್ ಗುರೂಜಿ ರವರೊಂದಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯದ ಶಕ್ತಿಶಾಲಿ ವಿಜ್ಞಾನದಲ್ಲಿ ನಿಮ್ಮ ಪ್ರಯಾಣವನ್ನು ಆರಂಭಿಸಿ. ಈ ಕೋರ್ಸ್ ಆರಂಭಿಕರಿಗೆ ಮಾತ್ರವಲ್ಲದೆ ಜ್ಯೋತಿಷ್ಯದ ಜ್ಞಾನವನ್ನು ಆಳವಾಗಿ ಅರಿತು ಜೀವನದಲ್ಲಿ ಅನ್ವಯಿಸಲು ಬಯಸುವ ಎಲ್ಲರಿಗೂ ಸೂಕ್ತವಾಗಿದೆ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಕಿರಣ್ ಅಂತ, ಬ್ಯಾಂಗ್ಳೂರಿಂದ. ನಾನು ನಕ್ಷತ್ರ ನಾಡಿ 73rd ಬ್ಯಾಚ್ ಸ್ಟೂಡೆಂಟು. ಈ ಒಂದು ಜನ್ರೇಷನ್ ಬಗ್ಗೆ ಹೇಳೋದಾದರೆ, ನಮ್ಮ ತಂದೆ ತಾಯಿ ಅವ್ರ ಕಾಲದಲ್ಲಿ 50-50 ಅಂತಲೇ ಹೇಳ್ಬೋದು. ಇವಾಗ 50% ಜ್ಯೋತಿಷನ ನಂಬೋರು, 50% ಜ್ಯೋತಿಷ ನಂಬ್ತಾ ಇರಲಿಲ್ಲ. ಇನ್ನು ನಮ್ಮ ಅಜ್ಜಿ ತಾತ ಅವ್ರ ಕಾಲದಲ್ಲಿ 80-20 ಅಂತಲೇ ಹೇಳ್ಬೋದು. 80% ನಮ್ಮ ಶಾಸ್ತ್ರಗಳನ್ನು, ಪಂಚಾಂಗಗಳನ್ನು ತುಂಬಾ ನಂಬೋರು. ಆ್ಯಂಡ್ ಈಗ ನಮ್ಮ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ, ಅದು ಆಪೋಸಿಟ್ ಆಗಿಬಿಟ್ಟಿದೆ. 20:80 ಆಗಿಬಿಟ್ಟಿದೆ. ಅದರಲ್ಲೂ 20%ಅಲ್ಲಿ ತುಂಬ ಜನ ಆ್ಯಕ್ಚುಯಲ್ ಜ್ಯೋತಿಷ ಏನಾದರೂ ಎಸೆನ್ಸ್ ಅಂತ ತಿಳ್ಕೊಳ್ಳಲ್ಲ. ಆ ಒಂದು ಫಾಲ್ಸ್ ಸ್ಟೇಟ್ಮೆಂಟ್ ಆಗಲಿ, ಒಬ್ಬ ಫಾಲ್ಸ್ ಜ್ಯೋತಿಷ ಹತ್ರ ಹೋಗಿ ಅವ್ರ ಒಂದು ನಂಬಿಕೆನ ಕಳ್ಕೊಂಡಿದ್ದಾರೆ. ಸೊ ಇದು ಚೇಂಜ್ ಆಗಬೇಕು. ಸೊ ಈಗ ನಕ್ಷತ್ರ ನಾಡಿ ಕ್ಲಾಸ್ ಅಥವಾ ನಕ್ಷತ್ರ ನಾಡಿ ಸಬ್ಜೆಕ್ಟ್ ಬಗ್ಗೆ ಹೇಳೋದಾದರೆ, ಇಲ್ಲಿ ಬೆಸ್ಟ್ ಪಾರ್ಟ್ ಏನು ಅಂದರೆ, ನಿಮ್ಗೆ ಯಾವುದೇ ರೀತಿ ದೋಷ, ಈಗ ಯಾವ ರೀತಿ ಟ್ರೆಂಡ್ ನಡೀತಾ ಇದೆ, ಒಂದು ಪೂಜೆ ಆಗಿರ್ಬೋದು, ಹೋಮ, ಆ ಟೆಂಪಲ್ ವಿಸಿಟ್ ಮಾಡಿ, ಈ ಟೆಂಪಲ್ ವಿಸಿಟ್ ಮಾಡಿ, ಈ ಥರ ಯಾವುದನ್ನು ಹೇಳಲ್ಲ. ಆ್ಯಂಡ್ ಪ್ರಿಡಿಕ್ಷನ್ ವೈಸ್, ಆ್ಯಕ್ಯುರೇಸಿ ವೈಸ್ ದಿಸ್ ಇಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಈಗ ನೀವು ನೋಡೋದಾದರೆ, ಈಗ ಕೊರೋನಾ ಏನು ನಡೀತಾ ಇದೆ ಟ್ರೆಂಡಲ್ಲಿ, ಇದನ್ನು ಅವರು 2 ಏಪ್ರಿಲ್ 2019 ಪ್ರಿಡಿಕ್ಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಕೈಯಲ್ಲೂ ಕ್ಲಾಸಲ್ಲಿ ಪ್ರಶ್ನಾಶಾಸ್ತ್ರ ಅನ್ನೋ ಮೆಥಡ್ ಹಾಕಿಸಿ ನೋಡಿದಾಗ ಯಾವಾಗ ಎಂಡ್ ಆಗುತ್ತೆ, ಯಾವ ರೀತಿ ಇದ್ರ ಗ್ರಾಫ್ ಹೋಗುತ್ತೆ, ಯಾವ ರೀತಿ ಇಳಿಯುತ್ತೆ, ಇದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಇದೊಂದು ಡಿವೈನ್ ಸಬ್ಜೆಕ್ಟು. ಕಲಿದಲ್ಲೇ ಇದ್ರ ಬಗ್ಗೆ ಮಾತಾಡೋದಾಗಲಿ, ಡಿಬೇಟ್ ಮಾಡೋದಾಗಲಿ, ಆನ್ಸರ್ ಮಾಡೋಕ್ಕೆ ಹೋಗ್ಬಾರ್ದು, ತಪ್ಪು. ಶ್ರದ್ಧಾ ಭಕ್ತಿಯಿಂದ ಇಟ್ಟು ಕಲ್ತರೆ ಈ ಒಂದು ಡಿವೈನ್ ಸಬ್ಜೆಕ್ಟ್ ತುಂಬಾ ಈಸಿ ಆಗುತ್ತೆ ನಿಮಗೆ. ಕೋರ್ಸ್ ವಿವರಗಳು. ಪ್ರಾರಂಭ ದಿನಾಂಕ 8ನೇ ಜೂನ್ 2026. ಕೋರ್ಸ್ ಶುಲ್ಕ 7,999 ಮಾತ್ರ. ನೀವು ಪಡೆಯುವವು 15 ಲೈವ್ ಇಂಟರಾಕ್ಟಿವ್ ತರಗತಿಗಳು, ಉಚಿತ 3 ತಿಂಗಳ ಆಪ್ ಪ್ರವೇಶ, ಅಧ್ಯಯನ ಸಾಮಗ್ರಿಗಳು, ಉಚಿತ ಈ ಪ್ರಮಾಣ ಪತ್ರ. ತರಗತಿ ಸಮಯಗಳು: ಬೆಳಗ್ಗೆ 11 ರಿಂದ 12:30, ಸಂಜೆ 7:30 ರಿಂದ 9. ಇಂದೇ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕೋರ್ಸ್ಗೆ ಸೇರಿ ಮತ್ತು ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಿ. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಬಹುದಾಗಿದೆ. ಈಗಲೇ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನು ಕಲಿರಿ ಅಂತ ಹೇಳ್ತಾ, ಈಗಾಗಲೇ ಇಂದಿನ ಸಂಚಿಕೆಯಲ್ಲಿ ಶುಕ್ರ ಗ್ರಹ ಮಿಥುನ ರಾಶಿಗೆ ಪ್ರವೇಶ ಮಾಡಿದ್ದರ ಒಂದು ಫಲಾನುಫಲಗಳು ಏನು ಅನ್ನೋದರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. 6 ರಾಶಿಗಳು ಇಂದಿನಿಂದ, ಅಂದರೆ ತುಲಾಯಿಂದ ಮತ್ತೆ ಕುಂಭ ಮತ್ತು ಮೀನ ಈ ರಾಶಿಗಳವರೆಗೂ ಕೂಡ ಏನು ಶುಭ ಫಲಗಳನ್ನು ಪಡಿಬಹುದಾಗಿದೆ ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಡ್ತಾ ಹೋಗ್ತಾರೆ. ಗುರುಗಳೇ, ಇವತ್ತು ತುಲಾ ರಾಶಿಗೆ ಯಾವೆಲ್ಲ ಒಂದು ಶುಭ ಫಲಗಳನ್ನು ಪಡಿಬಹುದು ಈ ಶುಕ್ರನ ಸಂಚಾರದಿಂದಾಗಿ? ವೆರಿ ಗುಡ್. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಶುಕ್ರ ಯಾವ ರಾಶಿಗೆ ಪ್ರವೇಶ ಆಗ್ತಾನೆ ಅದರ ಮೇಲೆ ನಾವು ಕೆಲವು ವಿಚಾರಗಳನ್ನ ಹೇಳ್ತೀವಿ. ಹಾಗೆ ಶುಕ್ರ ಮಿಥುನ ರಾಶಿ ಪ್ರವೇಶ ಆಗಿರ್ತಕ್ಕಂಥದ್ದು ತುಲಾ ರಾಶಿಯವ್ರಿಗೆ ಹೇಗಿದೆ, ಎಲ್ಲರಿಗೂ ಎಲ್ಲ ಕ್ಷೇತ್ರದಲ್ಲೂ ನೋಡಬೇಕು, ಒಬ್ಬೊಬ್ರಿಗೂ ಒಂದೊಂದು ಥರ ಬರುತ್ತೆ.
ಎಜುಕೇಷನ್ ಬೇರೆ, ಜಾಬಲ್ಲಿ ಇರ್ತಕ್ಕಂಥವ್ರು ಬೇರೆ. ವಿದ್ಯಾರ್ಥಿಗಳಿಗೆ ಭಾಳ ಉತ್ತಮವಾಗಿರ್ತಕ್ಕಂಥ ಒಂದು ಸಮಯ, ಉನ್ನತ ವ್ಯಾಸಂಗ ಮಾಡೋಕ್ಕೆ ಆಸಕ್ತಿ. ಆದರೆ ಸೋಂಬೇರಿತನ ಬರ್ತಕ್ಕಂಥ ಒಂದು ವಿಚಾರವನ್ನು ನಾನು ಇಲ್ಲಿ ಹೇಳ್ತೀನಿ. ಸೋಂಬೇರಿತನ ಹೆಚ್ಚು. ಸೋಂಬೇರಿತನನ ಹೋಗಲಾಡಿಸ್ಕೋಬೇಕು. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸರಿಯಾಗಿರ್ತಕ್ಕಂಥ ಕೆಲಸ, ಸಮಾಧಾನ ಅಂತ ನಾವು ಏನು ಹೇಳ್ತೀವಿ ಇರಲ್ಲ. ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ 12 ಮನೆಗಳಲ್ಲಿ ಅತೃಪ್ತಿಯ ಭಾವ ವೃತ್ತಿಯಲ್ಲಿ ಅಂತ ನಾವು ಕರಿತೀವಿ. ಅತೃಪ್ತಿಯ ಭಾವ ವೃತ್ತಿಯಲ್ಲಿ ಅಂತಂದರೆ ಅದು 9ನೇ ಮನೆ. ಸೊ ಈ 9ನೇ ಮನೆ ವೃತ್ತಿಯಲ್ಲಿ ನಮಗೆ ಒಂದು ಕಾನ್ಫಿಡೆನ್ಸ್ ಆಗಲಿ, ಒಂದು ಖುಷಿಯಾಗಲಿ ಕೊಡಲ್ಲ, ತ್ರಿಶಂಕು ಸ್ಥಿತಿಯಲ್ಲಿ ಕೊಡುತ್ತೆ. ಹಾಗೆ ಜಾಬಲ್ಲಿ ಬದಲಾವಣೆ ಮಾಡಬೇಕು ಅನ್ನೋ ಆಸಕ್ತಿ ಜಾಸ್ತಿ ಬರ್ತಾ ಇರುತ್ತೆ, ಬದಲಾವಣೆ ತೋರಿಸ್ತಾ ಇದೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಕಮ್ಮಿ ಲಾಭ, ಹೆಚ್ಚಿನ ಲಾಭಾಂಶ ಇಲ್ಲ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭಾಂಶ ಇಲ್ಲ, ಕಮ್ಮಿ ಲಾಭಾಂಶ. ವಿವಾಹದಲ್ಲಿರ್ತಕ್ಕಂಥವ್ರಿಗೆ ಹಿರಿಯರಿಂದ ಮನ್ನಣೆ, ಹಿರಿಯರಿಂದ ಒಂದು ವಿವಾಹ ಆಗ್ತಕ್ಕಂಥ ಸಾಧ್ಯತೆ ಸ್ವಲ್ಪ ಗಲಾಟೆಗಳ ಜೊತೆ ತೋರಿಸ್ತಾ ಇದೆ. ಹಾಗೆ ಭಾಳ ಮುಖ್ಯವಾಗಿ ಆರೋಗ್ಯದಲ್ಲಿ ಉತ್ತಮವಾಗಿದೆ. ಹಣಕಾಸು ವಿಚಾರದಲ್ಲಿ ಎಲ್ಲನೂ ಕೂಡ ಕಮ್ಮಿ ಇದ್ರೂ ಕೂಡ ಆರೋಗ್ಯ ಚೆನ್ನಾಗಿದೆ. ಇಷ್ಟು ತುಲಾ ಲಗ್ನದ ವಿಚಾರ. ಮುಂದಕ್ಕೆ ಹೋಗೋಣ. ಹಾಗೆ ಓಕೆ. ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದ ವಿಚಾರಕ್ಕೆ ಬಂದಾಗ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಯಾವಾಗಲೂ ಕೂಡ ಒಂದು ರೀತಿ ಅಗ್ರೆಸಿವ್ ಬಿಹೇವಿಯರ್ ಆಗ್ತಕ್ಕಂಥದ್ದು, ಆಸಕ್ತಿ ಕಮ್ಮಿ ಆಗ್ತಕ್ಕಂಥದ್ದು ಓದಿನಲ್ಲಿ. ಸೊ ಇತರೆ ಚಟುವಟಿಕೆಗಳಲ್ಲಿ ಹೆಚ್ಚು ಆಸಕ್ತಿ, ಆದರೆ ಓದೋ ಸಮಯದಲ್ಲಿ ಏನಾರು ಅಡಚಣೆಗಳು ಬರ್ತಕ್ಕಂಥ ಸಾಧ್ಯತೆಯನ್ನು ತೋರಿಸ್ತಾ ಇದೆ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಒಂದು ಸಂಕಷ್ಟ ಎದುರಾಗ್ತಕ್ಕಂಥದ್ದು ಸಹೋದ್ಯೋಗಿಗಳಿಂದ ಅಥವಾ ನಿಮ್ಮ ಬಾಸ್ ಇಂದ, ಎಂಪ್ಲಾಯರ್ ಪ್ರೆಷರ್. ಹಾಗೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಮೋಸ ಹೋಗ್ತಕ್ಕಂಥ ಚಾನ್ಸಸ್ ತೋರಿಸ್ತಾ ಇದೆ. ಏನಾದರೂ ಒಂದು ಸ್ವಲ್ಪ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಆದರೆ ಸ್ವಲ್ಪ ಗಲಾಟೆ ಆಗೋದು, ಅಥವಾ ಹೊಸ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಪಲಾಯನ ಆಗ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಯಾಕಂದರೆ 7, 8, 12 ಕಾಂಬಿನೇಷನ್ ಬಂದ್ಬಿಟ್ಟಿದೆ, ಅಷ್ಟು ಚೆನ್ನಾಗಿಲ್ಲ. 7ನೇ ಮನೆ, 8ನೇ ಮನೆ, 12ನೇ ಮನೆ. ಇನ್ನು ವಿವಾಹದ ವಿಚಾರಕ್ಕೆ ಬಂದಾಗ, ವಿವಾಹದಲ್ಲಿ ಉತ್ತಮವಾಗಿರ್ತಕ್ಕಂಥ ಸಂಬಂಧ ಇಲ್ಲ, ಹೆಚ್ಚಿನ ಘರ್ಷಣೆ. ಒಂದು 8ನೇ ಮನೆ ಬಂದಾಗ ನಾನು ನೋಡಿದ್ದೀನಿ, 8ನೇ ಮನೆ ಬಂದಾಗ ಸಾಕಷ್ಟು ಮೂಲ ಜಾತಕದಲ್ಲೂ ಕೂಡ ಗಂಡ ಹೆಂಡತಿಗೆ ಹೊಡಿತಕ್ಕಂಥ ಕಾಂಬಿನೇಷನ್ 8ರಲ್ಲಿ ಬರುತ್ತೆ. ಹಾಗೆ ಕೆಲವು ಕಡೆ ಹೆಂಡತಿ ಗಂಡನ ನೋಡದಿರೋ ಕಾಂಬಿನೇಷನು ಇದ್ದಾವೆ. ಸೊ ಅದು ಇದೆ. ಪರ್ಸೆಂಟೇಜ್ ನೋಡಿದ್ರೆ 70:30. ಸ್ವಲ್ಪ ಗಂಡಸರ ದಬ್ಬಾಳಿಕೆ ಅಂತ ನೋಡಿದಾಗ ನಾವು 70% ಆ 8ನೇ ಮನೆ ಇವರಲ್ಲಾಗಲಿ ಅವರಲ್ಲಾಗಿರಲಿ. ಸೊ ಕೈ ಎತ್ತೋದು ಮಾಡೋದು, ಅವರು ಬಾಯಿಗಿನ ಹೆಚ್ಚಾಗಿ ಕೈ ಮಾಡ್ತಕ್ಕಂಥ ಒಂದು ವಿಚಾರ 8ನೇ ಮನೆ ಬರುತ್ತೆ. ನೀವು ಜ್ಯೋತಿಷ್ಯ ಕಲಿಬೇಕಾದ್ರೆ, ಏನಕ್ಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಇದು ಮಧ್ಯದಲ್ಲಿ ಅಂದರೆ, ಜ್ಯೋತಿಷ್ಯ ಕಲಿಬೇಕಾದ್ರೆ ನಿಮಗೆ ನಿಮ್ಮ ಜಾತಕದಲ್ಲಿ 8 ಇದೆಯಾ ನೋಡ್ಕೋಬೋದು. 8 ಬಂದ್ಬಿಟ್ಟು ಅಬ್ಯೂಸಿವ್ ರಿಲೇಷನ್ಶಿಪ್ಪಲ್ಲಿರ್ತೀವಿ. ಅಬ್ಯೂಸಿವ್, ಅದು ಫಿಸಿಕಲ್ ಅಬ್ಯೂಸ್ ರಿಲೇಷನ್ಶಿಪ್ ಇರ್ತೀವಿ. ಎಷ್ಟೋ ಜನ ನೋಡಿದ್ದೀವಿ ನಾವು. ಈ ಮದುವೆ ಆಗಿಬಿಟ್ಟು ಶ್ರೀಮಂತರಲ್ಲಿ ಡಾಕ್ಟ್ರುಗಳು ಕೂಡ ಕೊಲೆ ಮಾಡಿಬಿಡೋದು, ಇಂಜೆಕ್ಷನ್ ಹಾಕ್ಬಿಡೋದು, ಅದೆಲ್ಲ 8ನೇ ಮನೆ. ಸೊ 8ನೇ ಮನೆ ಕರ್ಮಬದ್ಧವಾಗಿ ಕೆಟ್ಟದ್ದು. ಜ್ಯೋತಿಷ್ಯ ಯಾಕೆ ಕಲಿಬೇಕು? ಹಣೆ ಬರಹ ಇದ್ದಾಗೆ ಆಗುತ್ತೆ. ಕರೆಕ್ಟು, ಒಪ್ಕೊಳ್ತೀನಿ. ಈ ಮಾತು ಭಾಳ ಇಂಪಾರ್ಟೆಂಟು. ಹಣೆ ಬರಹ ಇದ್ದಾಗೆ ಆಗುತ್ತೆ. ಆದರೆ ಹಣೆ ಬರಹ ತಿಳ್ಕೊಂಡಾಗ ಅದನ್ನು ಬದಲಾಯಿಸೋತಕ್ಕಂಥ ಒಂದು ವಿಚಾರನೂ ಕೂಡ ಆಗತ್ತೆ. ಈಗ ನಾವು ಹಣೆ ಬರಹ ಹಿಂಗೆ ಬೆಂಕಿಯಲ್ಲಿ ಹೋದಾಗ ಸುಟ್ಬಿಡುತ್ತೆ, ನಮ್ಮ ಕೈ ಸುಟ್ಟೋಗುತ್ತೆ ಅಂತ ಗೊತ್ತು. ಹಣೆ ಬರಹ ಏನೋ ಹಿಂಗೆ ಹೋದ್ವಿ, ಸುಟ್ವಿ. ಮುಂಚೆನೇ ಹಿಂಗೆ ಹೋದರೆ ಸುಡುತ್ತೆ ಅಂತಂದಾಗ ನಾವು ತುಂಬ ಅವಾಯ್ಡ್ ಮಾಡ್ಕೋಬೋದು. ಅದಕ್ಕೆ ಬೇಕಾಗಿರ್ತಕ್ಕಂಥ ದಾನಗಳು ಮಾಡಿಕೊಂಡು, ಮಂತ್ರಗಳು ಹೇಳ್ಕೊಂಡು ಇದ್ದರೆ
ಅವಘಡಗಳು ಕಮ್ಮಿ ಆಗುತ್ತೆ. ಸುಮ್ಮನೆ ಯಾವುದೋ ಗ್ಯಾಸ್ ಹಚ್ಬೇಕಾದ್ರೆ ಸ್ವಲ್ಪ ಕೈ ಬೆರಳು ಸುಟ್ಕೊಳ್ತೀವಿ ಅಷ್ಟೇ. ಇದು ಶಾಸ್ತ್ರದಲ್ಲಿ ಬರೆದಿರ್ತಕ್ಕಂಥ ಅತಿ ತೀಕ್ಷ್ಣವಾದ ಪರಿಹಾರದಲ್ಲಿ ಬರ್ತಕ್ಕಂಥದ್ದು. ಆಗ್ತಕ್ಕಂಥ ಕೆಲಸ. ಎಸ್ಪೆಷಲಿ ಈಗ ಆಕ್ಸಿಡೆಂಟ್ ಅಂದಾಗ ನಾವೇನು ಮಾಡೋಕ್ಕಾಗಲ್ಲ, ನಾವು ದಾನ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಓಕೆ. ಮದುವೆ ನಮ್ಮ ಕೈಲಿದೆಯಲ್ಲ, ಮದುವೆ ನಮ್ಮ ಕೈಲಿದೆ, ಯಾಕೆ ಒಡಿಸ್ಕೋಬೇಕು? ಇರೋದೇ ಒಂದು ಲೈಫ್ ರೀ. ಮಹಿಳೆಯರು ಯಾರು ಇದ್ದರೆ ಹೇಳ್ತಾ ಇದ್ದೀನಿ ನಿಮಗೆ, ಒಂದೇ ಲೈಫ್ ಇರೋದು. ಗಾರೆ ಕೆಲಸಕ್ಕೆ ಹೋಗಿ ಎಷ್ಟೋ ಜನ ಕೆಲಸ ಮಾಡ್ತಾ ಇಲ್ವಾ? ಎರಡನೇ ವಿಚಾರ ನನ್ನ ಅನುಭವದಲ್ಲಿ, ಅವ್ರು ಕಾಸು ಕೊಡ್ತಾ ಇದ್ದಾರೆ ಅಂತ ಒಡಿಸ್ಕೊತಾ ಇರ್ತಾರೆ. ಅಂದರೆ ನಿಮಗೆ ಒಡಿಸ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ಕಾಸು ಬರೋದು ಇಂಪಾರ್ಟೆಂಟ್. ಅಲ್ಲಿ ನಮಗೇನು ಗೊತ್ತು ಜೀವನ ಮಾಡಬೇಕು ಅಂತ? ಸ್ವಾಭಿಮಾನ ಇದ್ದರೆ ಹೋಗ್ತಾರೆ, ಸ್ವಾಭಿಮಾನ ಇರೋರು ಹೋಗ್ತಾರೆ, ಇಲ್ವಾ? ಇದೊಂದು ಪ್ರಾಬ್ಲಮ್. ಅದಕ್ಕೆ 8ನೇ ಮನೆ ನಿಮ್ಮ ಜಾತಕದಲ್ಲಿದ್ದರೆ ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ವಿವಾಹದಲ್ಲಿ ನಾವು ಮುಂಚೆನೇ, ನಾನು ತುಂಬ ಜನಕ್ಕೆ ಕೌನ್ಸಿಲಿಂಗ್ ಮಾಡ್ತೀನಿ. ಮದುವೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಹತ್ರ ಬನ್ನಿರಿ, ಸಾಲಾವಳಿ ಎಲ್ಲ ಸುಳ್ಳು, ಸಾಲಾವಳಿ ಎಲ್ಲ ಬರೀ ಬೋಗಸ್ಸು. ಆ ಹೇಳ್ತಕ್ಕಂಥ ಎಲ್ಲ ಅರ್ಚಕರಾಗಲಿ ಜ್ಯೋತಿಷರಾಗಲಿ ನೀವು ಸಾಲಾವಳಿ ಇಟ್ಕೊಂಡ್ರೆ ನಿಮ್ಮಂಥ ತಿಕ್ಕಲರು ಇನ್ನೊಬ್ಬರಿಲ್ಲ. ಜನಗಳಿಗೆ ಬೈತಾರದು ನಾನು. ನಿಮ್ಮಂಥ ಹುಚ್ಚರು ಇನ್ನೊಬ್ಬರಿಲ್ಲ. ಆ ಸಾಲಾವಳಿ ಅಂತೆ, ಸಾಲಾವಳಿ ಮಣ್ಮುಕ್ಕೋದಂಥದ್ದು. ರಾಕ್ಷಸ ಗಣ ಅಂತ ಬಿಟ್ಬಿಡ್ತಾರಂತೆ. ಸೊ ದೇವಗಣದಲ್ಲಿ ರಿಲೇಷನ್ಶಿಪ್ ಇಟ್ಕೋತಾರೆ, ಅದನ್ನು ಮಾಡ್ಕೊಳ್ಳಿ. ಎದುರುಗಡೆ ಮನೆಯವರು, ಪಕ್ಕದ ಮನೆಯವರು, ಆಫೀಸಲ್ಲಿ ಒಂದಷ್ಟು ಇಟ್ಕೋತಾರೆ, ದೇವಗಣದಲ್ಲಿ ಅದು ಇಟ್ಕೊಳ್ಳಿ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಜ್ಯೋತಿಷ್ಯ ತುಂಬ ಜನ ನಂಬ್ತಾ ಇದ್ದಾರೆ, ಎಸ್ಪೆಷಲಿ ಮದುವೆ ಟೈಮಲ್ಲಿ. ಅಷ್ಟೇ ಹುಳುಕಾಗಿದೆ ಜ್ಯೋತಿಷ್ಯ. ತುಂಬ ಜನಕ್ಕೆ ಜ್ಯೋತಿಷ್ಯ, ಸರ್ಟಿಫೈಡ್ ಜ್ಯೋತಿಷ್ಯ ಇಲ್ಲ. ನೀವೆಲ್ಲ ಹೋಗ್ಬಿಟ್ಟು ನಿಮ್ಮ ಜೀವನವನ್ನು ನಿಜವಾದ ಜೀವನದ ಘಟ್ಟ ಅಂತ ಹೇಳ್ಬೋದು ಮದುವೆ. ಅಂಥ ಘಟ್ಟನ ತೊಗೊಂಡೋಗಿ ಯಾವನ ಹತ್ರನೋ ಹೋಗಿ ಎಲ್ಲೋ ಕೂತಿರ್ತಾನೆ ಅವನೇನು. ಈಗ ಒಂದು ಡಾಕ್ಟ್ರ್ ಹತ್ರ ಹೋಗ್ಬೇಕಾದ್ರೆ 10 ಸತಿ ಕೇಳ್ತಾರೆ ಇವನೇನೇನು ಓದಿದ್ದಾನೆ, ಒಳ್ಳೆ ಇನ್ಸ್ಟಿಟ್ಯೂಟಾ, ಒಳ್ಳೆ ಹಾಸ್ಪಿಟ್ಲ ಅಂತ. ಲಾಯರ್ ಹತ್ರ ಹೋಗ್ಬೇಕು 10 ಸತಿ ಕೇಳ್ತಾರೆ ಎಷ್ಟು ಗೆದ್ದಿದ್ದಾರೆ ಅಂತ. ಜ್ಯೋತಿಷ್ ಹತ್ರ ಹೋಗ್ಬೇಕಾದ್ರೆ ಅದೇ 100 ರೂಪಾಯಿ ಅಲ್ವಾ ಲೆಕ್ಕ. 100 ರೂಪಾಯಿಗೆ ನಿಮ್ಮ ಜೀವನ ಹಾಳು ಮಾಡ್ಕೊತೀರ. ಬರೆದಿಟ್ಕೊಳ್ಳಿ. ಅದೆಲ್ಲ ಯಾರು ಗೊತ್ತಾ? ಈ ಪಿಸ್ನಾರಿಗಳು, ಈ ಕೆಲವು ಹೆಂಗಸರು ಆ ಕಾಸು ಕೊಟ್ಟು ಒಂದು 8,000 ರೂಪಾಯಿ ಕೊಟ್ಟು ಕಲೀರಿ ಅಂತಂದರೆ ಯೋಗ್ಯತೆ ಇರಲ್ಲ. ನಮ್ಗೆ ತಲೆಗೆ ಗೊತ್ತೋದು ಇಲ್ಲೋ ಅಂತ. ನಮ್ಮದೆಲ್ಲ ನೋಡಿದ್ದೀನಿ. ಎಲ್ಲರೂ ಕೂಡ ಇದನ್ನು ಕೇಳಿ ಅವ್ರ ಮಕ್ಕಳ ಜೀವನ ಹಾಳಾದ ಮೇಲೆ ಕನ್ಸಲ್ಟೇಷನ್ಗೆ ಬಂದಿದ್ದಾರೆ. ಅವ್ರ ಮಾತಲ್ಲಿ ಕುತ್ಕೊಂಡಾಗ ನನ್ನ ಕಿವಿಲಿ ಕೇಳಿದ್ದೀನಿ, 2 ವರ್ಷದಿಂದ ನೀವು ನೋಡ್ತಾ ಇದ್ದೆ, ಕಲ್ತು ಬಿಟ್ಟಿದ್ರೆ ನನ್ನ ಮಗಳದು ನನ್ನ ಮಗಂದು ಗೊತ್ತಾಗ್ಬಿಡ್ತಾ ಇತ್ತು, ಸ್ವಲ್ಪ ಯೋಚನೆ ಮಾಡ್ಬೋದಾಯ್ತು, ಹಿಂಗೆ ಮಾಡಬೇಕಾಗಿತ್ತು ಅಂತ. ಈಗ ಸಫರ್ ಮಾಡ್ತಾಯಿದ್ದೀನಿ. ಸೊಸೆ ಬಂದಿದ್ದಾಳೆ ರೌದ್ರ, ಅಳಿಯ ಬಂದಿದ್ದಾನೆ ಬರೀ ಹೊಡಿತಾನೆ, ವೇಸ್ಟು. ಅಂದರೆ ನಾನು ಎಷ್ಟು ಅಂತ ಇದು ಮಾಡಲಿ? ಇಂಥ ವಿಚಾರಗಳನ್ನು ಬದಲಾಯಿಸೋಕ್ಕೇ ಜ್ಯೋತಿಷ್ಯ ಇರೋದು. ಜ್ಯೋತಿಷ್ಯ ಅಂದ ತಕ್ಷಣ ಪೂಜೆ ಪುನಸ್ಕಾರಗಳು ಓಡೋಗ್ತಿರಲ್ಲ ನೀವೆಲ್ಲ, ಚೊಂಬೆ ಸಿಗೋದಲ್ಲಿ. ದೇವರೇನು ಕಾಯ್ಕೊಂಡು ಕೂತಿದ್ದಾನೆ, ನಿಂಗೆ ಕಷ್ಟ ಕೊಟ್ಬಿಟ್ಟು ನಂಗೆ ಪೂಜೆ ಮಾಡಿಸು, ಕಷ್ಟ ಕೊಟ್ಬಿಟ್ಟು ನಂಗೆ ಪೂಜೆ ಮಾಡಿಸು, ಕಷ್ಟ ಕೊಟ್ಬಿಟ್ಟು ತಕ್ಷಣ ಪೂಜೆ ಮಾಡಿಸು ಅಂತ. ಅಷ್ಟು ತಿಕ್ಕಲ್ನ ದೇವರು, ಅಷ್ಟು ಹುಚ್ಚನ ದೇವರು. ನಿಮ್ಗೆ ಕಷ್ಟ ಕೊಟ್ಬಿಡೋದಂತೆ, ಕಷ್ಟ ತೆಗ್ದಾಕ್ತೀನಿ ನಾನು ಪೂಜೆ ಮಾಡಿ ಅಂತ. ಅಷ್ಟು ಸ್ವಾರ್ಥಿನ ದೇವರು. ನಿಮ್ಮ ತಲೆಗಿಷ್ಟು. ದೇವರ ಪೂಜೆ ಹಿಂದೂ ಸನಾತನ ಧರ್ಮವನ್ನು ಉಳಿಸ್ತಕ್ಕಂಥ ಪೂಜೆಗಳು ಮಾಡಿ. ನೀವು ಮಾಡೋ ಪೂಜೆ ಎಲ್ಲ ಸ್ವಾರ್ಥದ ಪೂಜೆ ಯಾವತ್ತೂ ವರ್ಕ್ ಆಗಲ್ಲ. ನೀವು ಸ್ವಾರ್ಥ ಪೂಜೆ ಮಾಡಿ ಅದ್ರ ಮೇಲೆ ಆ ಮಾಡ್ತಕ್ಕಂಥವನ್ನೂ ಬೈಕೊಂಡು ಎಲ್ಲ ಪೂಜೆ ಮಾಡಿದ್ವಿ, ಕಾಳಹಸ್ತಿಗೆ ಹೋದ್ವಿ, ಎಲ್ಲ ಬಂದ್ವಿ, ಏನೂ ಆಗಿಲ್ಲ, ಒಂದೂ ಆಗಿಲ್ಲ. ಇಂಥ ಕರ್ಮಗೇಡುಗಳು ನಾವು ಇರ್ತೀವಿ. ಮುಂದಕ್ಕೆ ಹೋಗೋಣ, ಯಾಕಂದರೆ ಇದು ಮುಗಿಸ್ಬೇಕು. ಸೊ ಹಾಗೆ ವೃಶ್ಚಿಕದ ಬಗ್ಗೆ ಮಾತಾಡ್ತಾ ಇದ್ವಿ. ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸಮಸ್ಯೆ, ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆಪರೇಷನ್ ಆಗ್ತಕ್ಕಂಥದ್ದು, ಸ್ವಲ್ಪ ವಿವಾಹದಲ್ಲಿ ಗಲಾಟೆ ಅಂತಲೂ ಹೇಳಿದ್ದೀವಿ. ಹಣಕಾಸು ವಿಚಾರದಲ್ಲಿ ಹುಷಾರಾಗಿರಿ. ವೃಶ್ಚಿಕ ಲಗ್ನದವರು. ಧನುರ್ ಲಗ್ನದವ್ರಿಗೆ ಬರೋಣ. ಧನುರ್ ಲಗ್ನದವ್ರಿಗೆ ಉತ್ತಮವಾಗಿದೆ ಸಮಯ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಹಪಾಠಿಗಳಿಂದ ಓದಬೇಕು ಅನ್ನೋ ಒಂದು ಆಸಕ್ತಿ, ಕಾಂಪಿಟೇಷನ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭಾಂಶ ತೋರಿಸ್ತಾ ಇದೆ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಜನಸಂಪರ್ಕದಿಂದ ಹೆಚ್ಚಿನ ಆದಾಯ, ಇಂಥ ಕಂಪ್ನಿಗೆ ಬಾರೋ ಚೆನ್ನಾಗಿದೆ ಅಂತ ಹೇಳಿ ಅವರಿಂದ ಸಪೋರ್ಟ್ ಸಿಗ್ತಕ್ಕಂಥದ್ದು. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭಾಂಶ ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಉತ್ತಮವಾಗಿದೆ.
ಹೊಸ ಸಂಬಂಧ ಬರ್ತಕ್ಕಂಥ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ. ಇದು ಧನುರ್ ಲಗ್ನದ್ದು. ದಶಾಭುಕ್ತಿಗಳಲ್ಲಿ ಶುಕ್ರ ಬಂದಿರಬೇಕು ನಿಮಗೆ. ಆವಾಗ ಇದನ್ನೆಲ್ಲ ನೋಡಿ. ನಾನು ತುಂಬ ಪ್ರಿಸೈಸ್ ಆಗಿದ್ದೀನಿ ಜ್ಯೋತಿಷ್ಯದಲ್ಲಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಂಬರ್ 1 ಜ್ಯೋತಿಷ್ಯ ಕಾರ್ಯಕ್ರಮ ಅಂತ ಹೇಳ್ತಾರೆ. ಇವತ್ತಿದೇ ಶುಕ್ರವಾರ ಹೇಳ್ತಾ ಇದ್ದೀನಿ, ಜ್ಯೋತಿಷ್ಯದ ನಂಬರ್ 1 ಜ್ಯೋತಿಷಿ ಪಂಡಿತ್ ದಿನೇಶ್ ಗುರೂಜಿ. ಎಲ್ಲರೂ ನಂಬರ್ 1 ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಅವರು ಹೇಳ್ಕೋಬೇಕು ಜನಗಳು ಕೊಟ್ಟಿರ್ತಕ್ಕಂಥ ಕೊಡುಗೆ. ಸರ್ ನೀವು ನಂಬರ್ 1 ಅಸ್ಟ್ರಾಲಜರ್. ಯಾರ್ಯಾರ್ದೋ ಕರೀತಾರೆ, ಯಾರ್ಯಾರ್ದೋ ಮಾಡ್ತಾರೆ. ಜನಗಳಿಗೆ ಸ್ವಲ್ಪ ವಾಹಿನಿಲಿರೋರಿಗೂ ತುಂಬ ಜನ ಗೊತ್ತಿಲ್ಲ ನಿಮ್ಮ ಬಗ್ಗೆ ಅಂತ ವಾಹಿನಿಲೇ ಹೇಳ್ತಾರೆ. ಯಾವ ವಾಹಿನಿಲಿ ಯಾರೋ ಒಬ್ರು ಕೂತಿರ್ತಾರೆ, ಹಿಂದೆ ಯಾರೋ ಒಬ್ರು ಡೈರೆಕ್ಟರ್, ಅವ್ರಿಗೇನು ಗೊತ್ತಿರುತ್ತೆ ನನಗೆ. ಅವ್ರು ಸುಮ್ಮನೆ ನೋಡ್ತಾರೆ, ಸ್ವಲ್ಪ ಸುಮ್ಮನೆ ಪ್ರಚಲಿತದಲ್ಲಿರೋನು ಕರ್ಕೊಂಬಂದು ಕೂರಿಸೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ ಅಲ್ಲಿ. 65,000 ಜನ ವಿದ್ಯಾರ್ಥಿಗಳು ಕರ್ಕೊಂಬಂದು ಕೂರಿಸ್ತೀನಿ. ಅವ್ರು ಕೊಟ್ಟಿರ್ತಕ್ಕಂಥ ಬಿರುದು ನಂಬರ್ 1 ಅಸ್ಟ್ರಾಲಜಿ ಟೀಚರ್ ಆ್ಯಂಡ್ ಪ್ರೆಡಿಕ್ಟರ್. ಎಷ್ಟು ನಾವು ಪ್ರೆಡಿಕ್ಷನ್ ಮಾಡಿದ್ದೀವಿ ಅಂತ ಇದು ಮುಗಿಸ್ಬಿಟ್ಟು ಹೇಳ್ತೀನಿ ನಾನು. ಯಾಕಂದರೆ ಸಮಯದ ಅಭಾವ. ಮಾತಾಡ್ಕೊಂಡು ಹೋಗ್ತಾ ಇದ್ರೆ ಸಮಯ ಸಿಗಲ್ಲ. ಇದು ಮುಗಿಸ್ಬಿಡ್ತೀನಿ, ಕಾಯ್ತಾ ಇರ್ತಾರೆ. ಯಾಕಂದರೆ ಎಲ್ಲರದು ನನ್ನ ನೋಡ್ಕೋಬೇಕು ಅಂತ. ಹಾಗೆ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ, ಮಕರ ಲಗ್ನದಲ್ಲಿ ಹುಟ್ಟಿರೋರಿಗೆ ಶುಕ್ರನ ದಶಾಭುಕ್ತಿ ನೋಡೋಣ ಅಂದರೆ ಸ್ವಲ್ಪ ವ್ಯಸನಗಳಿಗೆ ಒಳಗಾಗ್ತಕ್ಕಂಥದ್ದು ವಿದ್ಯಾರ್ಥಿಗಳು. ಆಲಸ್ಯ ಇರ್ತಕ್ಕಂಥದ್ದು, ಸೋಂಬೇರಿತನ ಇರ್ತಕ್ಕಂಥದ್ದು, ಮೊಬೈಲ್ ಅಡಿಕ್ಷನ್ ಇರ್ಬೋದು, ಅದೆಲ್ಲ ಸ್ವಲ್ಪ ಹೆಚ್ಚಾಗ್ತಕ್ಕಂಥದ್ದು ತೋರಿಸ್ತಾರೆ. ಹಾಗೆ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಸಮಯ, ಅತ್ಯುತ್ತಮವಾಗಿರ್ತಕ್ಕಂಥ ಸಮಯ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಲಾಭ ಜಾಸ್ತಿ. ವಿವಾಹದಲ್ಲಿರ್ತಕ್ಕಂಥವ್ರಿಗೆ ಮನಸ್ತಾಪಗಳು, ವಿವಾಹ ಆಗಿರ್ತಕ್ಕಂಥವ್ರಿಗೆ ಮನಸ್ತಾಪಗಳು. ಅವ್ರ ದಶಾಭುಕ್ತಿ ಏನಾದ್ರು ಕೆಟ್ಟಿದ್ದರೆ ಅವಾಗ ಇದ್ದಿದ್ದು ಕೂಡ ಇದು ಕೋರ್ಟ್ಗೆ ಹೋಗ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಲಾಭ ಜಾಸ್ತಿ ಆದರೆ ಮ್ಯಾರೇಜಲ್ಲಿ ಸ್ವಲ್ಪ ನೆಗೆಟಿವ್. ಅದಕ್ಕೆ ನಾನು ಕ್ಷೇತ್ರಗಳು ಬದಲಾಗ್ತಾ ಇರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ತೋರಿಸ್ತಾ ಇದೆ. ಸೊ ಉಳಿದೆಲ್ಲವೂ ಕೂಡ ಉತ್ತಮ, ಮ್ಯಾರೇಜಲ್ಲಿ ಮಾತ್ರ ಕನಿಷ್ಠ. ಇಷ್ಟು ಮಕರ ಲಗ್ನದವರು. ಕುಂಭಲಗ್ನಕ್ಕೆ ಹೋಗೋಣ. ಕುಂಭಲಗ್ನದ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಸಮಯ, ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ವಿದ್ಯಾರ್ಜನೆ ಆಗ್ತಕ್ಕಂಥದ್ದು, ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹೆಚ್ಚಿನ ವಿದ್ಯಾರ್ಥಿ ಹೋಗಬೇಕು ಅಂದರೆ ಇವಾಗೆಲ್ಲ ಸ್ವಲ್ಪ ಕಷ್ಟ. ಫಾರಿನ್ಗೆ ಹೋಗೋದು ಆಪರ್ಚುನಿಟಿ ತೋರಿಸುತ್ತೆ, ಬಟ್ ಹೋಗೋದು ಕಷ್ಟ. ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ, ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಆಸಕ್ತಿ ಕಮ್ಮಿ ಆಗ್ತಕ್ಕಂಥದ್ದು ಅಥವಾ ಕೆಲಸ ಬಿಡ್ತಕ್ಕಂಥ ಸಾಧ್ಯತೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಲಾಸ್. ಹಾಗೆ ವಿಶೇಷವಾಗಿ ಮ್ಯಾರೇಜ್ ವಿಚಾರದಲ್ಲಿ ಬಂದಾಗ, ಲವ್ ಮ್ಯಾರೇಜ್ ಅಂತ ಏನಾರು ಆದಾಗ ತುಂಬ ಹೆಚ್ಚಾಗುತ್ತೆ. ಅವರಿಬ್ಬರಲ್ಲಿ ಏನಾದ್ರು ಪ್ರೀತಿ ಇದ್ದರೆ. ಮನೆಯವರು ಒಪ್ಕೊಳ್ಳೋದು ಬಿಡೋದೆಲ್ಲ ಸೆಕೆಂಡ್ರಿ. ಈ 5 ಅಂತ ಬಂದಾಗ ಹೆಚ್ಚಾಗುತ್ತೆ, ಉಲ್ಬಣ ಆಗುತ್ತೆ. ಇನ್ನೊಂದು ಮನೆ ಇದೆ, 5ನೇ ಮನೆಗೆ ಇನ್ನೊಂದು ಮನೆ ಅಟ್ರ್ಯಾಕ್ಷನ್ ಮನೆ, 7ನೇ ಮನೆ. 5, 7 ಇವೆರಡು ಅಟ್ರ್ಯಾಕ್ಷನ್ ಮನೆಗಳು. 5 ಸ್ವಲ್ಪ ಕಮ್ಮಿ ಅಟ್ರ್ಯಾಕ್ಷನ್ನು, 7 ಜಾಸ್ತಿ ಅಟ್ರ್ಯಾಕ್ಷನ್. ಹಾಗೆ ಕುಂಭ ಲಗ್ನದ ವಿಚಾರದಲ್ಲಿ ಆರೋಗ್ಯ ಬಂದಾಗ ಉತ್ತಮವಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಹಣಕಾಸು ಒಂದು ವಿಚಾರ ಸ್ವಲ್ಪ ಕಮ್ಮಿ, ಸ್ವಲ್ಪ ಡಿಫಿಕಲ್ಟ್ ಆದರೆ ಆರೋಗ್ಯ ತುಂಬ ಚೆನ್ನಾಗಿದೆ. ಇನ್ನು ಕೊನೆಯದಾಗಿ ಮೀನಲಗ್ನದವ್ರಿಗೆ, ಮೀನಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಸಮಯ ಸ್ಟಾರ್ಟ್ ಆಗಿದೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಆಲಸ್ಯ ಹೆಚ್ಚು, ಮನೇಲೇ ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಅನ್ನೋ ಆಸೆ, ರಜೆಗಳು ಹಾಕ್ತಕ್ಕಂಥ ಆಸೆಗಳು. ಹಿಂದಿನ ಕಾಲದಲ್ಲಿ ವರ್ಕ್ ಫ್ರಮ್ ಹೋಮ್ ಇರಲಿಲ್ಲ. ಆ ಕಾಂಬಿನೇಷನ್ ಬಂದಾಗ ರಜೆಗಳು ಜಾಸ್ತಿ ಹಾಕೋದು, ವರ್ಕ್ ಫ್ರಮ್ ಹೋಮ್. ಹಾಗೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಲಾಭ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಆಲಸ್ಯ, ಸ್ವಲ್ಪ ಲಾಸ್ ಆಫ್ ಲವ್ ಅಂತ ನಾವು ಕರಿತೀವಿ, ಇಂಟ್ರೆಸ್ಟ್ ಇಲ್ಲದೆ ಇರ್ತಕ್ಕಂಥದ್ದು ತೋರಿಸುತ್ತೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ದೀರ್ಘಕಾಲದ ಅನಾರೋಗ್ಯ ಇತ್ತು ಅಂತಂದರೆ ಅದನ್ನು ಸ್ವಲ್ಪ ನೋಡ್ಕೋಬೇಕಾಗತ್ತೆ, ಮೆಡಿಕೇಷನ್ ತೊಗೋಬೇಕಾಗತ್ತೆ. ಹೊಸ ವಾಹನ ಖರೀದಿಗೆ ಸ್ವಲ್ಪ ಸಹಾಯ ಮಾಡುತ್ತೆ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ. ದಶಾಭುಕ್ತಿಗಳಲ್ಲೂ ಕೂಡ 4 ಅಂತ ಬಂದಾಗ ಇಷ್ಟು 12 ಲಗ್ನಗಳ ಒಂದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ.
ಸೊ ಬಹಳ ಇಂಪಾರ್ಟೆಂಟಾಗಿ ನಾನು ಕೆಲವು ವಿಚಾರಗಳು ಹೇಳ್ತೀನಿ, ಆಮೇಲೆ ನಾವು ತಗೊಳ್ಳೋಣ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತುಂಬ ಜನ ಮೋಸ ಹೋಗಿದ್ದೀರ. ಮೋಸ ಹೋಗೋಕ್ಕೆ ಮೊದಲನೇ ಕಾರಣ ಯಾರು ಸಿಕ್ಕಿದ್ರೆ ಅವ್ರ ಹತ್ರ ಕೇಳೋದು. ಎಲ್ಲರಿಗೂ ಕೂಡ ಭವಿಷ್ಯದ ಬಗ್ಗೆ ಆಸಕ್ತಿ ಉತ್ಸಾಹ ಇದ್ದಿದ್ದೆ, ಒಪ್ಕೊಳ್ತೀನಿ. ಕಷ್ಟ ಬಂದು ಅಂತ ಅಂದಾಗ ನಿಮಗೆ ಅಲ್ಲಿ ಇಲ್ಲಿ ಯಾರು ಕಾಣಿಸ್ತಾರೆ, ಅಲ್ಲಿ ಕಮ್ಮಿ ರೇಟಿಗೆ ಹೋಗ್ತೀರ. ಕೆಲವರು ಮೋಸ ಮಾಡಬೇಕು ಅಂತಲೇ ಹುಟ್ಟಿರ್ತಾರೆ, ಇಂಥವ್ರು ನೀವೆಲ್ಲ ಹೋಗಲ್ಲಿ ಸಿಗಾಕತ್ತೀರ. ಟಿ ವಿಲಿ ಬರ್ತಾನೆ ಇರುತ್ತೆ, ವಾಹಿನಿಲಿ ಬರ್ತಾನೆ ಇರುತ್ತೆ. ಯಾರೋ ಜ್ಯೋತಿಷಿ, ನನಗೊಂದು ಅರ್ಥ ಆಗಿಲ್ಲ, ಈ ವಾಹಿನಿಯವರು ಸರ್ಟಿಫಿಕೇಟ್ ಇಲ್ಲದೇ ಅವನ್ನ ಜ್ಯೋತಿಷಿ ಅಂತ ಹೆಂಗೆ ಕರೀತಾರೆ? ಒಬ್ಬ ಜ್ಯೋತಿಷಿ ಬಳಿ ಹೋಗಿ ಮೋಸ ಹೋದರು ಅನ್ನೋಕ್ಕಿಂತ ಮುಂಚೆ ನೀವು ಯಾಕೆ ಅವನ್ನ ಜ್ಯೋತಿಷಿ ಅಂತ ಸರ್ಟಿಫೈ ಮಾಡ್ತಾ ಇದ್ದೀರಾ? ವೆದರ್ ಹಿ ಹ್ಯಾಸ್ ಲರ್ನ್ಟ್ ಆರ್ ನಾಟ್, ಹೂ ನೋಸ್. ವಾಹಿನಿಗಳು ಎಲ್ಲೆಲ್ಲಿ ಬರುತ್ತೋ ಈ ನ್ಯೂಸ್ ಚಾನಲ್ ಅಲ್ಲೆಲ್ಲ, ಅದಕ್ಕಿಂತ ಮುಂಚೆ ಅಲ್ಲಿ ಬೇಕಾದ್ರೆ ಬ್ರ್ಯಾಕೆಟಲ್ಲಿ ಹಾಕೊಳ್ಳಿ, ಜ್ಯೋತಿಷಿ ಕಲ್ತವನೋ ಇಲ್ವೋ ಅಂತ ಹಾಕೊಳ್ಳಿ. ಅದಕ್ಕೆ ಸರ್ಟಿಫಿಕೇಷನ್ ಇಲ್ವಲ್ಲ, ಯಾರೋ ಜ್ಯೋತಿಷಿ ಏನೋ ಮಾಡ್ದ, ಯಾರ್ದೋ ಬಂತು. ಯಾಕಂದರೆ ಕಳ್ಳರು ಎಲ್ಲ ಕಡೆ ಇದ್ದಾರೆ ರೀ. ಚಿನ್ನ ಕದೀತಾರೆ, ಟ್ರಾನ್ಸ್ಫಾರ್ಮರ್ ಕದೀತಾರೆ, ಮನೇಲಿ ಆಚೆ ಏನೋ ಇಟ್ಟಿದ್ರೆ ಅದನ್ನು ಕದೀತಾರೆ, ಚಪ್ಪಲಿ ಕದೀತಾರೆ. ಅಪಾರ್ಟ್ಮೆಂಟಲ್ಲಿ ಚಪ್ಪಲಿ ಕದ್ಕೊಂಡು ಹೋಗ್ತಾರೆ, ಯಾವುದೋ ಹೊಸ ಹೊಸ ಚಪ್ಪಲಿ ಆಚೆ ಇಟ್ಟಿದ್ರೆ ಆ ಅಪಾರ್ಟ್ಮೆಂಟಲ್ಲಿರೋನು ಎಲ್ಲ ನೋಡ್ತಾನೆ, ಎಲ್ಲ ಆಚೆ ಬಿಟ್ಟಿರ್ತಾರೆ. ಹೊಸ ಹೊಸದು ಯಾರೋ ಬ್ರ್ಯಾಂಡ್ ತಂದು ಆಚೆ ಬಿಟ್ಟಿದ್ರೆ ಎತ್ತಲ್ಲ ಬಾಯ್ಸ್ ಅಂತ ತಗೊಂಡಾಗ ಎಲ್ಲಿ ಮಾರ್ತಾನೋ ಗೊತ್ತಿಲ್ಲ. ಸೊ ಎಲ್ಲ ಮನುಷ್ಯನ ಗುಣ ಸ್ವಲ್ಪ ತಾಮಸಿಕವಾಗಿದ್ದಾಗ ಕಳ್ತನ ಮಾಡೇ ಮಾಡ್ತಾನೆ. ಅವನಿಗೆ ಯಾವ ರಂಗ ಆದ್ರೇನು, ಒಂದು ಡಾಕ್ಟ್ರ್ ಅಂತ ಹೇಳ್ಕೊಂಡು ಸುಲಿಗೆ ಮಾಡ್ತಾನೆ, ಕಳ್ಳ ಡಾಕ್ಟ್ರ್ ಅಂತ ಹೇಳ್ಕೊಂಡು, ಓದೇ ಇರೋಲ್ಲ. ಸೊ ಹಾಗೆ ಇನ್ನೊಬ್ರು ಯಾರು ಎಷ್ಟೋ ಜನ ನನಗೊತ್ತಿರೋಂಗೆ ಅಡ್ವೊಕೇಟ್ ಲೈನಲ್ಲೂ ಮಾಡಿದ್ದಾರೆ. ಅವನಿಗೆ ಲೈಸೆನ್ಸ್ ಇಲ್ಲ, ಏನಿಲ್ಲ, ಸುಮ್ಮನೆ ಕೋಟ್ ಹಾಕೊಂಡ್ಬಿಡೋದು, ನಿಮಗೆಲ್ಲ ಕೇಸ್ ಮಾಡ್ಕೊಡ್ತೀನಿ ಅನ್ನೋದು, ಅಲ್ಲಿ ಹೋಗೋದು, ಒಂದು ದುಡ್ಡು ಇಸ್ಕೊಳ್ಳೋದು, ಅಲ್ಲಿ ಬರ್ತಾರೆ, ಅಲ್ಲಿ ನನಗೆ ನಿಮ್ಮ ಮನೇಲೇ ಇರಿ ನಾನು ಮಾಡ್ಕೊಡ್ತೀನಿ ಅಂತ ಎಷ್ಟೋ ಜನ ಮೋಸ ಮಾಡಿದ್ದಾರೆ. ಇನ್ನು ಜ್ಯೋತಿಷ್ಯದಲ್ಲಿ ನೀವೇನು ಆಶ್ಚರ್ಯ ಪಡಬೇಕಾಗೇನಿಲ್ಲ. ಜ್ಯೋತಿಷ್ಯದಲ್ಲಿ ನಿಮಗೆ ಏನು ಪ್ರಾಬ್ಲಮ್ ಅಂತಂದರೆ ಭರವಸೆಗಳು ಜಾಸ್ತಿ ಮೂಡಿಸ್ಬಿಡ್ತಾರೆ, ಅತ್ಯಂತ ಹೆಚ್ಚು ಭರವಸೆ ನಿಮಗೆ. ಆ ಭರವಸೆ ಮೂಡಿದಾಗ ನೊಂದಿರ್ತಕ್ಕಂಥ ಜೀವ ಏನು ಮಾಡುತ್ತೆ? ಅಯ್ಯೋ ಇವನು ಯಾವನೋ ಸಿಕ್ಕಿದ್ದಾನೆ, ಇವನ ಹತ್ರ ಏನೋ ಪವಾಡಗಳಿದೆ, ಶಕ್ತಿಗಳಿದೆ, ಇವನ ಹತ್ರ ಹೋಗ್ಬಿಟ್ಟು ನಾವೆಲ್ಲ ದುಡ್ಡು ಕೊಟ್ಟರೆ ಎಲ್ಲ ಸರಿ ಮಾಡಿಬಿಡ್ತಾನೆ, ದುಡ್ಡು ಕೊಟ್ಟರೆ ಎಲ್ಲ ಸರಿ ಮಾಡಿಬಿಡ್ತಾನೆ. ಸಿಕ್ತು, ಜಾಕ್ಪಾಟು, ಹಾಕೊಂಡು ರುಬ್ಬು, ಬಳಸ್ಕೊ, ದುಡ್ಡು ಬಳಸ್ಕೊ, ವ್ಯಕ್ತಿ ಏನಾದ್ರು ಬೇರೆ ಥರ ಇದ್ದರೆ ಅವ್ರನ್ನೂ ಬಳಸ್ಕೊ. ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಇರೋದು ಸಮಾಜದಲ್ಲಿ, ಜ್ಯೋತಿಷಿಗಳಲ್ಲ. ಅದಕ್ಕೆ ಇಲ್ಲಿ ಲೈಸೆನ್ಸ್ ಇಲ್ಲ. ಸೊ ವಾಹಿನಿಗಳು ಕಳ್ಳ ಜ್ಯೋತಿಷಿ ಅಂತ ಕರೆಯೋಕ್ಕಿಂತ ಮುಂಚೆ ಅವನು ಫಸ್ಟು ಜ್ಯೋತಿಷ್ಯನೇ ಅಲ್ಲ, ಜ್ಯೋತಿಷ್ಯದ ಹೆಸರಿಟ್ಕೊಂಡು ಅವ್ಯವಹಾರ ಮಾಡಿದ್ದಾನೆ ಅಂತ ಬೇಕಾದ್ರೆ ಹೇಳಿ, ನನಗೂ ಖುಷಿಯಾಗುತ್ತೆ. ನಿಜವಾದ ಜ್ಯೋತಿಷಿಗಳು ಇದ್ದಾರೆ ಮಾರ್ಕೆಟಲ್ಲಿ, ಅವ್ರಿಗೆ ಒಳ್ಳೆಯದಾಗುತ್ತೆ. ಅದು ಬಿಟ್ಬಿಟ್ಟು ವಾಹಿನಿಗಳೆಲ್ಲ ಜ್ಯೋತಿಷಿಯಿಂದ ಮೋಸ ಅನ್ನೋ ಹಾಕೋದು ಬದಲು ಜ್ಯೋತಿಷಿ ಹೆಸರಿಟ್ಕೊಂಡು ಮೋಸ ಮಾಡಿದ್ದಾರೆ. ಮತ್ತು ಇನ್ನೊಂದು, ವಾಹಿನಿಗಳಿಗೆ ನಿಮಗೆ ಅಸ್ಟ್ರಾಲಜಿ ಗೊತ್ತಿಲ್ಲ, ನ್ಯೂಸ್ ಚಾನಲ್ಗಳಿಗೆ ಎಲ್ಲ ಅಸ್ಟ್ರಾಲಜಿ ಗೊತ್ತಿಲ್ಲ. ಗೊತ್ತಿದ್ದರೆ ಇವನ ಹತ್ರ ಒಂದು 4 ಪ್ರಶ್ನೆ ಕೇಳೋರು, ಅವ್ನು ಯಾರೋ ಮೋಸ ಮಾಡಿ 4 ಪ್ರಶ್ನೆ ಕೇಳೋರು, ಇವನಿಗೆ ಎಷ್ಟರ ಮಟ್ಟಿಗೆ ಜ್ಯೋತಿಷ ಕಲ್ತಿದ್ದಾನೆ ಅಂತ. ಇದನ್ನು ಅರಿದಲೇ ಡೈರೆಕ್ಟಾಗಿ ನಮ್ಮ ಜ್ಯೋತಿಷಿಗಳ ಬಳಗಕ್ಕೆ ಮಾಡಿದ್ರೆ ನಮಗೆ ಯಾವ ಸಹಕಾರಗಳು ಇಲ್ಲ, ಯಾವ ಸರ್ಕಾರನೂ ನಮ್ಮನ್ನು ಕೇಳಲ್ಲ. ಯಾವ ಬೈದರೆ ಬೈಸ್ಕೊತೀವಿ, ಯಾಕೆಂದರೆ ಕಮೆಂಟಲ್ಲಿ ಕೆಳಗಡೆ ಬರ್ತದಲ್ಲ, ತಟ್ಟೆ ಕಾಸು, ಎಂಜಲ್ ಕಾಸು, ಬೋಡ, ಎಲ್ಲ ಶಾಸ್ತ್ರ ಎಲ್ಲ ಬೈಸ್ಕೊಂಡಿರ್ತೀವಿ ನಾವು. ಅವ್ರಿಗೆ ನಮ್ಮ ಬಗ್ಗೆ ಅರಿವಿಲ್ಲ, ನಮಗೆ ಸ್ಟ್ಯಾಂಡರ್ಡೈಸೇಷನ್ ಇಲ್ಲ. ಅದೇ ಡಾಕ್ಟ್ರ್ ಬೈದ್ಬಿಡ್ಲಿ, ಒಬ್ಬ ಡಾಕ್ಟ್ರ್ ಬೈದ ಅಂತ ಕೇಸ್ ಹಾಕ್ಬಿಡ್ತಾರೆ. ಲಾಯರ್ ಬೈದ್ಬಿಡ್ಲಿ, ಒಬ್ಬ ಒಬ್ಬ ಲಾಯರ್ ಬೈದ ಅಂತ ಕೇಸ್ ಹಾಕ್ಬಿಡ್ತಾರೆ. ಜ್ಯೋತಿಷಿಗೆ ಬೈದ ಅಂದರೆ ಯಾವನ ಕೇಸ್ ಹಾಕೋಕ್ಕಾಗುತ್ತೆ? ಏನೂ ಇಲ್ಲ. ಇನ್ನು ಧರ್ಮದಲ್ಲಿ ಏನಾರು ಬೈದರೆ ಅಲ್ಲೂ ಕೇಸ್ ಹಾಕ್ತಾರೆ. ಯಾವುದೋ ಧರ್ಮಕ್ಕೆ ಬೈದ ಅಂದರೆ ಕೇಸ್ ಹಾಕ್ಬಿಡ್ತಾರೆ. ನಮಗೆ ಬೈದರೆ ಏನು ಕೇಸ್ ಇಲ್ಲ, ಯಾವಾಗಲ್ಲ ಅಂತಾರೆ. ಆದರೆ ನಮ್ಮಿಂದ ಎಷ್ಟೋ ಜನ, ಒಳ್ಳೆಯವರಿಂದ ಎಷ್ಟೋ ಜನ ಜೀವನ ಉದ್ಧಾರ ಆಗಿದೆ. ಒಗ್ಗಟ್ಟಾಗಿ ಬರೋಲ್ಲ. ಯಾಕೆಂದರೆ ಒಂದು ಮಾತು ಹೇಳಿಬಿಟ್ಟು ಕ್ಲೋಸ್ ಮಾಡ್ತೀನಿ ಲಾಸ್ಟಲ್ಲಿ, ಸಮಯದ ಅಭಾವದಿಂದ. ಜ್ಯೋತಿಷ್ಯಕ್ಕೆ ಕಲಿತಾ ಇದ್ದೀನಿ ಅಂತ ಯಾರಿಗಾರು ಹೇಳಿದ್ರೆ ಅದು ನಾಚಿಕೆಗೇಡು ಅಂತ ಬಂದ್ಬಿಡುತ್ತೆ. ನಮ್ಮ ಕ್ಲಾಸಲ್ಲಿ ಎಷ್ಟೋ ಜನ ಕೂತ್ಕೊಳ್ತಾರೆ, 30-40% ಹೇಳ್ತಾರೆ, ಸರ್ ನಾನು ಯಾರಿಗೂ ಹೇಳಲ್ಲ ಸರ್, ನಾಚಿಕೆ ಆಗಿಬಿಡ್ತಾ ಇದೆ ಕಲ್ತ್ರೆ ಅಂತ. ಅಂಥ ದರಿದ್ರ ಕೇಸಲ್ಲಿ ನಾವು ಹಿಂದೂಗಳಿದ್ದೀವಿ. ಇದನ್ನು ಬದಲಾಯಿಸ್ಕೊಳ್ಳಿ ನೀವು. ಕಲೀರೋ, ಎಲ್ಲ ಜ್ಯೋತಿಷ್ಯ ಕಲೀರೋ ಅನ್ನೋದು ಬಂದರೆ, ಆ ಅಭಿಯಾನ ಬಂದರೆ ಮಾತ್ರನೇ ಅದು ಬರುತ್ತೆ. ಇಲ್ಲಾಂದರೆ ಕದ್ದು ಕಲಿತವ್ರೆ. ಯಾರಿಗಾರು 4 ಜನಕ್ಕೆ ಕೇಳಿದ್ರೆ ಏನು ಮಾಡೋಕ್ಕೆ ಕೆಲಸ ಇಲ್ವಾ, ಅದನ್ನು ಮಾಟ ಮಂತ್ರ ಮಾಡೋಕ್ಕೆ ಹೋಗ್ತಾ ಇದೆಯಾ? ಏನು ಜ್ಯೋತಿಷ್ಯದಲ್ಲಿ ಮಾಟ ಮಂತ್ರ ಮಾಡಿ ಏನು ಫುಲ್ಲು ತಿಪ್ಪರ್ಲಾಗ ಹಾಕಿ ಬದುಕುಗಳಲ್ಲಿ ಚೇಂಜ್ ಆಗಿಬಿಟ್ಟಿದ್ದೀರಾ? ಇವೆಲ್ಲ ಆಗೋಕ್ಕೆ ಸಾಧ್ಯ ಇಲ್ಲ. ಜ್ಯೋತಿಷ್ಯ ಅನ್ನೋದು ಒಂದು ವಿಜ್ಞಾನ.
ಆ ವಿಜ್ಞಾನದಲ್ಲಿ ಕರ್ಮ ಥಿಯರಿ ಅಂತ ಒಂದಿರುತ್ತೆ. ಅದ್ಭುತವಾಗಿರ್ತಕ್ಕಂಥ ಗುಡ್ ಟೈಮ್ ಬ್ಯಾಡ್ ಟೈಮ್ ನೋಡ್ತಕ್ಕಂಥದ್ದೇ ಜ್ಯೋತಿಷ್ಯ. ಅಂಥದ್ದನ್ನು ಕಲಿಯಕ್ಕೆ ಬನ್ನಿ. 23ನೇ ತಾರೀಕು ನಮ್ಮ ಫ್ರೀ ಕ್ಲಾಸ್ ಇದೆ. ಬಂದಾಗ ನಿಮಗೆ ನಿಜವಾದ ಜ್ಯೋತಿಷ್ಯ ಏನದು ದೋಷ ಇದೆಯಾ, ಮಠಮಂತ್ರದ ಬಗ್ಗೆ ಹೇಳ್ತಾರಾ, ನಿಮಗೆ ಅರಿವಾಗುತ್ತೆ. ಜ್ಞಾನಿಗಳು ಬನ್ನಿ, ವಿಜ್ಞಾನಿಗಳು ಬನ್ನಿ, ಅರಿವಿರೋರು ಬನ್ನಿ. ಜೀವನದಲ್ಲಿ ಹಿಂದೂ ಧರ್ಮವನ್ನು ಎತ್ತಿಡಬೇಕು ಅನ್ನೋರು ಬನ್ನಿ. ಒಳ್ಳೆಯದಾಗಲಿ. ಆರ್ಥಿಕ ಸಮೃದ್ಧಿಯನ್ನು ನೀವು ಕೂಡ ಗಳಿಸಬೇಕು ಅನ್ನೋದಾದರೆ ಕೈಲಾಶ್ ಯಂತ್ರವನ್ನು ಸ್ಥಾಪನೆ ಮಾಡಬೇಕು. ಹಾಗಾದರೆ ಕೈಲಾಶ್ ಯಂತ್ರವನ್ನು ಯಾವ ರೀತಿ ಸ್ಥಾಪನೆ ಮಾಡಬೇಕು, ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಇದೆ, ನೋಡ್ಕೊಂಡು ಬಂದ್ಬಿಡೋಣ. ಕೈಲಾಶ ಯಂತ್ರ ಪ್ರಾಚೀನ ಹಾಗೂ ಅತ್ಯಂತ ಶಕ್ತಿಶಾಲಿ ದೈವಿಕ ಯಂತ್ರ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಲು ಪ್ರಸಿದ್ಧವಾಗಿದೆ. ನೀವು ಉತ್ತಮ ಹಣಕಾಸು ಸ್ಥಿರತೆ, ವ್ಯವಹಾರದಲ್ಲಿ ಬೆಳವಣಿಗೆ, ಉತ್ತಮ ಆರೋಗ್ಯ ಮತ್ತು ಶಾಂತಿಪೂರ್ಣ ಕುಟುಂಬ ಜೀವನವನ್ನು ಹುಡುಕುತ್ತಿದ್ದೀರಾ? ಈ ಯಂತ್ರವು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ, ವಾಸ್ತು ದೋಷಗಳನ್ನು ಸರಿಪಡಿಸಿ, ಸಕಾರಾತ್ಮಕತೆಯನ್ನು ಆಕರ್ಷಿಸಲು ವಿಶೇಷವಾಗಿ ರೂಪಿಸಲಾಗಿದೆ. ಶಕ್ತಿಯುತ ದೈವಿಕ ಸಂಯೋಜನೆಯಿಂದ ಈ ಯಂತ್ರವು ಸಮೃದ್ಧಿ, ಸೌಖ್ಯ ಮತ್ತು ಯಶಸ್ಸನ್ನು ನಿಮ್ಮ ಜೀವನಕ್ಕೆ ತರಲು ಸಹಾಯ ಮಾಡುತ್ತದೆ. ಈ ಪವಿತ್ರ ಕೈಲಾಶ ಯಂತ್ರವನ್ನು ನಿಮ್ಮ ಮನೆ ಅಥವಾ ಕೆಲಸದ ಸ್ಥಳದಲ್ಲಿ ಇಡಿ ಮತ್ತು ನಿಮ್ಮ ಜೀವನದಲ್ಲಿ ಆಗುವ ಅದ್ಭುತ ಬದಲಾವಣೆಯನ್ನು ಅನುಭವಿಸಿ. ಈಗಲೇ ನಕ್ಷತ್ರನಾಡಿಗೆ ಕರೆ ಮಾಡಿ ಮತ್ತು ನಿಮ್ಮ ಕೈಲಾಶ ಯಂತ್ರವನ್ನು ಇಂದೇ ಆರ್ಡರ್ ಮಾಡಿ. ವೀಕ್ಷಕರೇ, ಕೈಲಾಶ್ ಯಂತ್ರವನ್ನು ನೀವು ಕೂಡ ಆರ್ಡರ್ ಮಾಡ್ಬೋದು. ಆರ್ಡರ್ ಮಾಡಿ ಸ್ಥಾಪನೆ ಮಾಡಿ ಪೂಜೆ ಮಾಡಿ ಶುಭ ಫಲಪ್ರದವನ್ನು ಕೂಡ ಪಡಿಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹಕ್ಕೆ ತಲುಪಿದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡಿದ್ದಾರೆ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ಶ್ರೀ ಗುರುಭ್ಯೋ ನಮಃ. ಹರ ಹವಂ. ನನ್ನ ಹೆಸರು ಗಣೇಶ್ ಬಾಬು ಅಂತ ಹೇಳ್ಬಿಟ್ಟು. ನಮಸ್ಕಾರ. ನಾವು ದೊಡ್ಡಬಳ್ಳಾಪುರದಿಂದ ಬಂದಿರೋದು. ಈ ನಕ್ಷತ್ರ ನಾಡಿ ಎಂಬ ಸಂಸ್ಥೆಯಲ್ಲಿ 2 ವರ್ಷದಿಂದ ಅಧ್ಯಯನ ಮಾಡುತ್ತಿದ್ದೇನೆ. ಪ್ರತಿಯೊಬ್ಬರು ಜ್ಯೋತಿಷ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಏನು ವಿಷಯ ಅಂತಂದರೆ, ಇದರ ಜ್ಯೋತಿಷ್ಯದಲ್ಲಿ ತುಂಬ ಅನುಕೂಲತೆ ಇದೆ. ಜ್ಯೋತಿಷ್ಯ ಅಂದರೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ, ಈ 5 ಅಂಗಗಳು ಪಂಚಾಂಗ ಅಂತಾರೆ. ಈ ಪ್ರತಿಯೊಂದು ವಿಷಯದಲ್ಲೂ ಏನೇ ಒಂದು ಶುಭ ಕಾರ್ಯಗಳು ಮಾಡಬೇಕಾದ್ರೂ ಪಂಚಾಂಗ ನೋಡ್ತಾರೆ. ಪಂಚಾಂಗ ನೋಡಿನೇ ಒಂದು ಶಾಸ್ತ್ರವನ್ನು ಪ್ರಾರಂಭ ಮಾಡುತ್ತಾರೆ. ಆದ್ದರಿಂದ ಪ್ರತಿಯೊಬ್ಬರು ಮನೆಯಲ್ಲಿ ಒಬ್ಬರು ಜ್ಯೋತಿಷ್ಯವನ್ನು ಕಲಿತಾರೆ. ಎಲ್ಲರಿಗೂ ಅನುಕೂಲ ಆಗುತ್ತೆ. ಎಲ್ಲರೂ ದಯಮಾಡಿ ಜ್ಯೋತಿಷ್ಯವನ್ನು ಕಲಿತು ಅಭ್ಯಾಸ ಮಾಡಿ ಒಳ್ಳೆಯ ಸ್ಥಾನಕ್ಕೆ ಬನ್ನಿ ಎಂದು ನಾವು ಸಹ ಪ್ರಾರ್ಥನೆ ಮಾಡ್ಕೊತಾ ಇದ್ದೀರಿ. ನಾವು ಸತತವಾಗಿ 2 ವರ್ಷದಿಂದ ಜ್ಯೋತಿಷ್ಯ ಅಧ್ಯಯನ ಮಾಡ್ತಾ ಇದ್ದೀನಿ. ಈಗ ಇದೇ ಸಂಸ್ಥೆಯಲ್ಲಿ PhD ಮತ್ತು ಡಾಕ್ಟರೇಟ್ 2 ಕಟ್ಟಿ ಮತ್ತಿನ್ನೊಂದು 2 ತಿಂಗಳೊಳಗಡೆ ಕಂಪ್ಲೀಟ್ ಆಗುತ್ತೆ. ತದನಂತರ ನಾವು ಸಪ್ರೇಟ್ ಆಫೀಸ್ ಥರ ಮಾಡಿ ನಾವು ಜನರ ಸೇವೆ ಮಾಡಬೇಕಾಗಿ ನಮ್ಮ ಮನಸ್ಸಲ್ಲಿ ಆಸೆ ಇದೆ. ಆದ್ದರಿಂದ ಪ್ರತಿಯೊಬ್ಬರು ಅಭ್ಯಾಸ ಮಾಡಿ ಎಲ್ಲರೂ ಕಲಿತು